ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಶಾಲಿನಿ, ನಿಮ್ಮ ಆರ್ಟ್ ಫಾರ್ ಮೈಂಡ್ಫುಲ್ನೆಸ್ ಕೋಚ್. ಇವತ್ತಿನ ಸೆಕ್ಷನ್ ಇಟ್ಸ್ ಥರ್ಡ್ ಡೇ. ಕಂಗ್ರ್ಯಾಚುಲೇಷನ್ಸ್ ಒನ್ ಮೋರ್ ಟೈಮ್. 2 ಡೇಸ್ನ ಕಂಪ್ಲೀಟ್ ಮಾಡಿರೋದಕ್ಕೆ. ಇವತ್ತು ನೀವು ಹೊಸ ಸ್ಕಿಲ್ನ ಕಲಿತಾ ಇದ್ದೀರಾ. ಸೊ ಹೊಸದು ಅಂದರೆ ದೇರ್ ಈಸ್ ಅ ಚೇಂಜಸ್ ಅಂತ. ಆ್ಯಂಡ್ ದ ಟಾಪಿಕ್ ಈಸ್ ಫಿಯರ್ ಆಫ್ ಚೇಂಜಸ್. ಸೊ ತುಂಬ ಜನಕ್ಕೆ, ಹಲವಾರು ಜನಕ್ಕೆ ಹೇಗೆ ಅಂತ ಅಂದರೆ, ಹೊಸದಾಗಿ ಲೈಕ್ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದಕ್ಕೂ ಕೆಲವರು ಸಾರಿ ಭಯ ಪಡ್ಕೊಳ್ತೀವಿ. ಸೊ ಅಲ್ಲಿ ಎನ್ವೈರನ್ಮೆಂಟ್ ಹೇಗಿದೆಯೋ, ಹೊಸ ಮನೆ, ಹೊಸ ಜನ, ಹೇಗೋ ಅಡಾಪ್ಟ್ ಆಗ್ತೀನೋ ಇಲ್ಲೋ ಅನ್ನೋದು ಕ್ವೆಶನ್ ಮಾರ್ಕ್ ತುಂಬ ಜನಕ್ಕಿರುತ್ತೆ. 80% ಆಫ್ ದ ಟೈಮ್ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತು ಒಳ್ಳೇದಾಗುತ್ತೆ ಅಂತ, ಬಟ್ ಸ್ಟಿಲ್ ಆ ಫಿಯರ್ ಅನ್ನೋದು ನಮ್ಮ ತಲೆನಲ್ಲಿರುತ್ತೆ. ನಾವು ಅದರ ಬಗ್ಗೆ ಹೇಗೆ ಅದನ್ನ ಆಚೆ ಬರೋದು ಅನ್ನೋದು ಕಲಿಯೋಣಂತೆ. ಹಾಗೆ ಫಿಯರ್ ಆಫ್ ಚೇಂಜ್ ಅನ್ನೋದು ಇಟ್ಸ್ ಲೈಕ್ ಅ ಕಾಮನ್ ಥಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಫಸ್ಟ್ ಹೇಗೆ ಅಂದರೆ, ನಮ್ಮದು ಲೈಫ್ ಹೇಗಿತ್ತು ಅಂದರೆ, ಓಕೆ ಚೇಂಜಸ್ ತುಂಬ ಕಡಿಮೆ ಆಗ್ತಾ ಇತ್ತು. ಏನೋ ಒಂದು 10 ವರ್ಷಕ್ಕೊಂದ್ಸಲಿ ಏನೋ ಒಂದು ಚೇಂಜ್ ಆಗ್ತಿತ್ತು. ಬಟ್ ಇವಾಗ ಆ ಥರ ಅಲ್ಲ. ಈಗ ನಮ್ಮ ಈ ಜನ್ರೇಷನ್ ಹೇಗಿದೆ ಅಂತ ಅಂದರೆ, ಲೈಕ್ ಎವ್ರಿ ಡೇ ದೇರ್ ಆರ್ ಚೇಂಜಸ್. ಎವ್ರಿ ಡೇ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಎವ್ರಿ ಡೇ ನಾವು ಹೊಸ ಹೊಸ ಥಿಂಗ್ಸ್ನ ನಾವು ನೋಡ್ತಾ ಇರ್ತೀವಿ, ಕಲಿತಾ ಇರ್ತೀವಿ. ಆ ಎಲ್ಲ ಚೇಂಜಸ್ಗೆ ಅಡಾಪ್ಟ್ ಆಗ್ತಾ ಹೋದ್ರೇ ನಿಮಗೆ ಲೈಫ್ ಸ್ಮೂತ್ ಆಗಿರುತ್ತೆ. ಇಲ್ಲಾಂದರೆ ನಾವು ಸ್ಟ್ರಗಲ್ ಮಾಡ್ತೀವಿ, ಇಲ್ಲ ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಯಾವುದೇ ಥರದ ಇಂಪ್ರೂವ್ಮೆಂಟ್ಸ್ ನಮ್ಮ ಲೈಫ್ನಲ್ಲಿ ಇರಲ್ಲ. ಸೊ ಆ ಚೇಂಜಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ಚೇಂಜಸ್ಗೆ ಅಡಾಪ್ಟ್ ಆಗ್ತಾ ಹೋದರೆ ನಮ್ಮ ಲೈಫು ಸಹ ಸ್ಮೂತಾಗಿ ರನ್ ಆಗುತ್ತೆ. ಸೊ ಆ ಫಿಯರ್ ಆಫ್ ಚೇಂಜಸ್ಗೆ ಹೇಗೆ ಓವರ್ಕಮ್ ಮಾಡಿ ಎಲ್ಲನೂ ನಾವು ಹೇಗೆ ಪಾಸಿಟಿವ್ ಆಗಿ ಒಪ್ಕೋಬಹುದು ಅನ್ನೋದು ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ. ಸೊ ಎಲ್ಲರಿಗೂ ಗೊತ್ತು, ನಾವೇನಾದರೂ ಹೊಸದಾಗಿ ಕಲಿತಾಗ ಅಥವಾ ಏನಾದರೂ ಒಂದು ಅಡುಗೆ ಮಾಡಿದಾಗ ತುಂಬ ಚೆನ್ನಾಗಿ ಬಂತು ಅಂದರೆ ಎಷ್ಟು ಪ್ರೌಡ್ ಫೀಲ್ ಆಗ್ತೀವಲ್ಲ. ಅಥವಾ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗಿರ್ತೀವಿ ಆಚೆ ಕಡೆ, ಅದು ಕಂಪ್ಲೀಟ್ ಮಾಡ್ಕೊಂಬಂದ್ರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಈ ಆರ್ಟ್ ವರ್ಕ್ ಮುಗಿದ ಮೇಲೆ ಸಿಗುತ್ತೆ. ಆ್ಯಂಡ್ ಈ ಸ್ಯಾಟಿಸ್ಫ್ಯಾಕ್ಷನ್ ಐ ಲೆಟ್ ಯು ನೋ, ಇದು ಒಂದು ಪ್ರೂವನ್ ಟೂಲ್ ಆಗಿದೆ. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಝೆಂಟ್ಯಾಂಗಲ್ ಅಂತ. ಈ ಝೆಂಟ್ಯಾಂಗಲ್ ಅನ್ನೋದು ಒನ್ ಆಫ್ ದ ಪ್ರೂವನ್ ಮೆಥಡ್ ಮೆಡಿಟೇಷನ್ ಆ್ಯಂಡ್ ಆರ್ಟ್ ಕಾಂಬಿನೇಷನ್ ಇದೆ. ಝೆಂಟ್ಯಾಂಗಲ್ ಅನ್ನೋದು ಸ್ಮಾಲ್ ಪ್ಯಾಟ್ರನ್ಸ್ ಆಗಿರುತ್ತೆ. ಅದರಲ್ಲಿ ಯಾವುದೇ ಥರದ ಕಲರ್ಸ್ ಯೂಸ್ ಮಾಡಲ್ಲ, ಏನು ಯೂಸ್ ಮಾಡಲ್ಲ, ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ. ಆ್ಯಂಡ್ ಇದು ಒಂಥರ ಮೆಡಿಟೇಷನಲ್ ಸ್ಟೇಟಿಗೆ ಹೋಗ್ತಿರೋ ನೀವು. ಆ್ಯಂಡ್ ಚೇಂಜಸ್ ಆರ್ ಗುಡ್ ಅನ್ನೋದು ನಿಮಗೆ ಮಾಡ್ತಾ ಗೊತ್ತಾಗುತ್ತೆ. ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು, ಹೇಗೆ ನೀವು ಒಂದೇ ಒಂದು ವಸ್ತುವಿನ ಮೇಲೆ ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರ ಅಂದರೆ ಅದ್ರ ಮೇಲೆ ಹೇಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಐಡಿಯಾಲಜಿ ನಿಮಗೆ ಇದರಿಂದ ತಿಳಿಸ್ತೀನಿ ನಾನು. ಆ್ಯಂಡ್ ನೀವು ಕಲಿತೀರಾ. ಆಸ್ ವೆಲ್ ಆಸ್ ಈ ಝೆಂಟ್ಯಾಂಗಲ್ ಆರ್ಟ್ ಒನ್ ಆಫ್ ದ ಫನ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ನಿಮಗೆ ಯಾವುದೇ ಥರದ ಲೈಕ್ ಡ್ರಾಯಿಂಗ್ ಅಥವಾ ಏನೇ ಬರಬೇಕು ಅಂತ ಏನಿಲ್ಲ. ಆ್ಯಂಡ್ ಯು ಲರ್ನ್ ಇಟ್ಸ್ ವೆರಿ ಸಿಂಪಲ್ ಪ್ಯಾಟ್ರನ್ಸ್. ಮಾಡ್ತಾ ಒಂದು ಸಿಂಪಲ್ ಪ್ಯಾಟ್ರನ್ ಒಂದು ಮಾಸ್ಟರ್ ಪೀಸೇ ಆಗ್ಬೋದು ಅನ್ನೋದು ನಿಮಗೆ ತಿಳಿದು ಬರುತ್ತೆ. ಸೊ ಸ್ಮಾಲ್ ಚೇಂಜಸ್ ಕ್ಯಾನ್ ಲೀಡ್ ಟು ಅ ಬಿಗ್ ಚೇಂಜ್. ಆ ಬಿಗ್ ಚೇಂಜು ಫ್ರೂಟ್ಫುಲ್ ರಿಸಲ್ಟ್ಸ್ ಡೆಫಿನೆಟ್ಲಿ ಕೊಡುತ್ತೆ ಅನ್ನೋದು ಇವತ್ತಿನ ಕ್ಲಾಸ್ನಲ್ಲಿ ನೀವು ಕಲಿತೀರಾ. ಸೊ ನಾವು ಶುರು ಮಾಡೋಣಂತೆ. ಈ ಝೆಂಟ್ಯಾಂಗಲ್ ಆರ್ಟ್ ಅಂದರೆ ಏನು ಆ್ಯಂಡ್ ಅದನ್ನು ಹೇಗೆ ಸ್ಟಾರ್ಟ್ ಮಾಡೋದು, ಏನೆಲ್ಲ ಮೆಟೀರಿಯಲ್ ಬೇಕು ಅಂತ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ನಮಗೆ ಬೇಕಾಗಿರೋವಂಥದ್ದು ಒಂದು ಪೇಪರ್ ಬೇಕು, ಬ್ಲ್ಯಾಕ್ ಕಲರ್ ಡಿಫ್ರೆಂಟ್ ಪಾಯಿಂಟರ್ ಇರೋವಂತಹ ಪೆನ್ ಬೇಕು. ದಟ್ಸ್ ಇಟ್. ಇನ್ನೇನೇನು ಬೇಡ, ಕಲರ್ಸ್ ಬೇಡ ಅಥವಾ ಯಾವುದೇ ಥರದ ನೀರು ಬೇಕಾಗಿಲ್ಲ, ಪೇಂಟ್ ಬೇಡ, ಏನು ಬೇಡ. ದಟ್ಸ್ ದ ಥಿಂಗ್ ಅಷ್ಟೇ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಹೇಳ್ತೀನಿ, ಯಾರು ಯಾವುದೇ ಥಿಂಗ್ನ ಫಸ್ಟ್ ಡೇನೇ ನಾವು ಪರ್ಫೆಕ್ಟಾಗಿ ಮಾಡಲ್ಲ. ಯಾವುದೇ ಚೇಂಜಸ್ನ ನಾವು ಈವನ್ ದೋ ವಿ ಆಕ್ಸೆಪ್ಟ್ ದ ಚೇಂಜ್, ಫಸ್ಟ್ ಡೇನೇ ಪರ್ಫೆಕ್ಟಾಗಿ ಇರೋದಕ್ಕೆ ನಮಗೆ ಆಗೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಅಡಾಪ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಅದೇ ಥರನೇ ಝೆಂಟ್ಯಾಂಗಲ್ ಯಾರು ಫಸ್ಟ್ ಡೇ ಪರ್ಫೆಕ್ಟಾಗಿ ಮಾಡೋದಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲೂ ನೀವು ಪರ್ಫೆಕ್ಷನ್ ಆಗ್ತೀರಾ. ಅದೇ ಥರನೇ ನಾವು ನಮ್ಮ ಲೈಫ್ನಲ್ಲಿ ನಾವೇನಾದ್ರು ಚೇಂಜಸ್ ಮಾಡ್ಕೋಬೇಕು. ಚೇಂಜಸ್ ಆಗ್ತಾರೆ ನಮ್ಮ ಲೈಫಲ್ಲಿ ಅಂದರೆ ಇಟ್ಸ್ ಅ ಪ್ರೋಸೆಸ್. ಟಕ್ ಅಂತ ನಾವು ಒಂದು ಪ್ಲೇಸಿಗೆ ಹೋದ ತಕ್ಷಣ 100% ಅಡಾಪ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಇಟ್ ಟೇಕ್ಸ್ ಟೈಮ್ ಅಡ್ಜಸ್ಟ್ ಆಗೋದಕ್ಕೆ. ಅದಕ್ಕೆ ಒಬ್ರು ಯಾರೋ ಒಂದು ಹೊಸ ಜಾಗಕ್ಕೆ ಹೋದಾಗ, ಹೊಸ ಮನೆಗೆ ಹೋದಾಗ ಕೇಳ್ತಾರೆ, ಅಡ್ಜಸ್ಟ್ ಆಯ್ತಾ, ಸೆಟಲ್ ಆಗಿದ್ದೀರಾ? ದಟ್ಸ್ ಇಟ್. ಇಟ್ ಟೇಕ್ಸ್ ಟೈಮ್. ಬಟ್ ನಾವು ಅದನ್ನು ಪ್ರಾಪರಾಗಿ 100% ಅಕ್ಸೆಪ್ಟ್ ಅಡಾಪ್ಟ್ ಮಾಡೋದಕ್ಕೆ ಟ್ರೈ ಮಾಡೋದು ಇವತ್ತಿನ ಕ್ಲಾಸ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಇವತ್ತಿನ ಕ್ಲಾಸ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಸಹ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ
ನಾನು ಹೇಳಿರೋ ಹಾಗೆ ಇದು ಒಂಥರ ಮೆಡಿಟೇಷನ್ ಆ್ಯಂಡ್ ಆರ್ಟ್ ಕಾಂಬಿನೇಷನ್ ಆಗಿರೋದ್ರಿಂದ ಒಂದು ಯಾವುದಾದ್ರೂ ಮೆಡಿಟೇಷನಲ್ ಮ್ಯೂಸಿಕ್ ಹಾಕ್ಕೊಂಡು ನೀವು ಮಾಡೋದು ಒಳ್ಳೆಯದು. ನಾನು ಅಷ್ಟೇ ಇದು ಮಾಡ್ತಾ ನಾನು ಯಾವುದೇ ಥರದ ಮಾತಾಡೋದಿಲ್ಲ, ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ಹಾಕಿರ್ತೀನಿ, ಸೇಮ್ ಮ್ಯೂಸಿಕ್ ಕೇಳಿಸ್ಕೊಳ್ತಾ ನೀವು ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇದರಲ್ಲಿ ಸ್ಮಾಲ್ ಪ್ಯಾಟ್ರನ್ಸ್ನ ನಾವು ಮಾಡ್ತೀವಿ. ಬಟ್ ಒಂದು ರೂಲ್ ಏನು ಅಂದರೆ ಆ ಭಾಗನ ನೀವು ತುಂಬೋ ಟೈಮಲ್ಲಿ ಕಾನ್ಸಂಟ್ರೇಟ್ ಇಟ್ಟು ಮಾಡಬೇಕಾಗುತ್ತೆ. ಆ ಭಾಗ ಎಲ್ಲ ಫಿನಿಶ್ ಆದಮೇಲೆ ನೆಕ್ಸ್ಟ್ ಪಾರ್ಟಿಗೆ ಬೇಕಾದ್ರೆ ಬ್ರೇಕ್ ತೊಗೋಬೋದು 1 ನಿಮಿಷ. ಬಟ್ ಆ ಒಂದು ಏರಿಯಾ ಮಾಡೋ ಟೈಮಲ್ಲಿ 100% ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಇದ್ದು ಮಾಡಿ. ಇದರ ಪರ್ಪಸ್ ಏನು ಅಂದರೆ ಅಟ್ಲೀಸ್ಟ್ ಫಾರ್ ಶಾರ್ಟ್ ಟರ್ಮ್ ಆದರೂ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲಿರಲಿ ಅಂತ. ಸ್ಲೋಲಿ ನೀವು ಆ ಕಾನ್ಸಂಟ್ರೇಷನ್ ಬೇಕಾದ್ರೆ 2 ಮಾಡಿ 2 ಫುಲ್ ಕಾನ್ಸಂಟ್ರೇಟಿಂದ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಆದಮೇಲೆ ಅಟ್ಲೀಸ್ಟ್ 3 ಪಾರ್ಟ್ನ ನಾನು ಫುಲ್ ಕಾನ್ಸಂಟ್ರೇಟಿಂದ ಮಾಡಬೇಕು. ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಆಗಿರ್ಬೋದು, ಎಮೋಷನಲ್ ಕಂಟ್ರೋಲ್ ಇರ್ಬೋದು, ಇವೆಲ್ಲನೂ ತುಂಬ ಚೆನ್ನಾಗಿ ನೀವು ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಕೆಪಾಸಿಟಿ ಬರುತ್ತೆ. ಅದಾದಮೇಲೆ ಯಾವುದೇ ಥರದ ಚೇಂಜಸ್ ಇರಲಿ ಇಲ್ಲ ನನಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಆ್ಯಕ್ಟಿವಿಟಿಯಿಂದ. ಇದನ್ನು ನೀವು ಲೈಫ್ನಲ್ಲಿ ಹೇಗೆ ಅಡಾಪ್ಟ್ ಮಾಡ್ಕೊಳ್ತೀರಾ ಅನ್ನೋದು, ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಇಟ್ಸ್ ಅ ಕಾನ್ಸೆಪ್ಟ್, ಇಟ್ಸ್ ಅ ಆರ್ಟ್ ವರ್ಕ್. ನಿಮ್ಮ ಲೈಫ್ನಲ್ಲಿ ನೀವು ಈ ಒಂದು ಕಾನ್ಸೆಪ್ಟನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ನಿಮ್ಮ ಲೈಫ್ನಲ್ಲೂ ಸಹ ನೀವು ಬೆನಿಫಿಟ್ಸ್ನ ತೊಗೋಬೋದು. ಸೊ ಇಲ್ಲಿಗೆ ನಾವು ಕಂಪ್ಲೀಟ್ ಮಾಡೋಣ ನಮ್ಮ ಮಾತುಕತೆನ. ಆರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಆ್ಯಂಡ್ ಮೆಡಿಟೇಷನಲ್ ಮ್ಯೂಸಿಕ್, ಆ್ಯಂಬಿಯನ್ಸ್ ಎಲ್ಲ ಹೇಗೆ ಸೆಟ್ ಮಾಡಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಹೇಳ್ಕೊಡೋದೇ ಬೇಕಾಗಿಲ್ಲ. ಸೊ ಆ್ಯಂಬಿಯನ್ಸ್ನ ಸೆಟ್ ಮಾಡಿ ಆ್ಯಂಡ್ ಮೆಡಿಟೇಷನಲ್ ಮ್ಯೂಸಿಕ್ ಹಾಕ್ಕೊಂಡು ನಿಮ್ಮ ಆರ್ಟ್ ವರ್ಕ್ನ ಶುರು ಮಾಡಿ. ಝೆಂಟ್ಯಾಂಗಲ್ ಆರ್ಟ್ನ ನಾವು ಇಲ್ಲಿ ಶುರು ಮಾಡೋಣ. ನಾನು ಸೇಮ್ ಪೇಪರ್ 300 GSM ಪೇಪರ್ ತೊಗೊಂಡಿದ್ದೀನಿ. ಆ್ಯಂಡ್ ಸಕುರಾ ಬ್ರ್ಯಾಂಡಿನವರ 05 ಆ್ಯಂಡ್ 01 ಇದೆರಡು ಸೈಜಿನ ನಿಬ್ಬಿರೋದು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. 05 ಬಂದ್ಬಿಟ್ಟು ಸ್ವಲ್ಪ ತಿಕ್ಕಿರುತ್ತೆ ಆ್ಯಂಡ್ 01 ಬಂದ್ಬಿಟ್ಟು ತೆಳ್ಳಗಿರುತ್ತೆ. ಇದು ಎರಡೇ ಪೆನ್ ಯೂಸ್ ಮಾಡಿರೋದು. ನಿಮಗೆ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನಾನು ಮಾಡ್ತಾ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಆ್ಯಂಡ್ ಒಂದೊಂದು ಏರಿಯಾನು ನೀವು ಕಂಪ್ಲೀಟ್ ಮಾಡಬೇಕಾದ್ರೆ ನಾನು ಮುಂಚೆನೇ ಹೇಳಿರೋ ಹಾಗೆ ಫೋಕಸ್ ಇರಬೇಕು ಆ್ಯಂಡ್ ಡೆಡಿಕೇಶನ್ ಇರಬೇಕು. ನಿಮಗೆ ಸಾಕಾಯಿತು ಇವಾಗ ಇಲ್ಲ ಬ್ರೇಕ್ ತೊಗೋಬೇಕು ಅಂದರೆ ಡೆಫಿನೆಟ್ಲಿ ಬ್ರೇಕ್ ತೊಗೊಳ್ಳಿ. ನೀವು ಅವತ್ತಾಗಲಿಲ್ಲ ಅನ್ನೋ ನೆಕ್ಸ್ಟ್ ಡೇ ಮಾಡಿ. ಇಟ್ಸ್ ಸ್ವಲ್ಪ ಹೆಕ್ಟಿಕ್ ಅನಿಸ್ಬೋದು ಫಾರ್ ದ ಫಸ್ಟ್ ಟೈಮರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಒಂದೇ ದಿನ. ಬಟ್ ಟೇಕ್ ಯೋರ್ ಟೈಮ್. ಬಟ್ ಎಲ್ಲೂ ಅಷ್ಟೇ ಕೈ ನೋವಾಗಿರ್ಬೋದು ಅಥವಾ ನಿಮಗೆ ಅದು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಡೆಫಿನೆಟ್ಲಿ ಸ್ಟಾಪ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೀ ಟೈಮ್ನಲ್ಲೇ ಮಾಡಿ. ಇಲ್ಲಿ ನಮಗೆ ಎಷ್ಟು ನೀಟಾಗಿ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಾ ಅನ್ನೋದಕ್ಕಿಂತ ಜಾಸ್ತಿ ಲೈಕ್ ಎಷ್ಟು ಕಾನ್ಸಂಟ್ರೇಟೆಡ್ ಮಾಡ್ತೀರಾ ಆ್ಯಂಡ್ ಫಿನಿಷ್ ಮಾಡ್ತೀರಾ ಅನ್ನೋದು ಮೇನ್ ಇಂಪಾರ್ಟೆಂಟ್. ಆ್ಯಂಡ್ ಇದರಿಂದ ಬೆನಿಫಿಟ್ಸ್ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಿಂದ ಪೇಷನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಬೋದು. ಫಿಯರ್ ಆಫ್ ಚೇಂಜಸ್ ಮೇನ್. ಫಿಯರ್ ಆಫ್ ಚೇಂಜಸ್ಸನ್ನು ನೀವು ಆ್ಯಕ್ಚುಲಾಗಿ ಟ್ಯಾಕಲ್ ಮಾಡ್ಬೋದು. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲನೂ. ಆ್ಯಂಡ್ ನೆಕ್ಸ್ಟ್ ಡೇ ನೀವೇನಾದರೂ ಇದನ್ನು ಕಂಪ್ಲೀಟ್ ಮಾಡ್ದಲೇ ಇದ್ದಾಗ ನೆಕ್ಸ್ಟ್ ಡೇ ನೀವು ಕಂಟಿನ್ಯೂ ಮಾಡಬೇಕು ಅಂದರೆ ಫಸ್ಟಿಂದ ವೀಡಿಯೋ ನೋಡಿಬಿಟ್ಟು ಆ್ಯಂಡ್ ದೆನ್ ಆರ್ಟ್ ವರ್ಕ್ನ ಅಲ್ಲಿಂದ ಕಂಟಿನ್ಯೂ ಮಾಡಿ. ಸೊ ದಟ್ ಒಂದು ರೀಕಾಲ್ ಮಾಡ್ದಂಗೆ ಆಗುತ್ತೆ ಹೋಲ್ ಸೆಷನ್ನ. ಸೊ ಆಲ್ ದಿ ಬೆಸ್ಟ್. ಡೆಫಿನೆಟ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ. ಹೋಪ್ಸ್ನ ಕಳ್ಕೊಬೇಡಿ, ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂತ. ಅವಾಗ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ನಾನಿಲ್ಲಿ ಮೆಡಿಟೇಷನಲ್ ಮ್ಯೂಸಿಕ್ ಹಾಕಿರ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಅದೇ ಮ್ಯೂಸಿಕ್ನಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಬೇಕಿರೋ ಅಂತಹ ಮ್ಯೂಸಿಕ್ನಲ್ಲಿ ನೀವು ಹಾಕ್ಕೊಂಡು ಆ್ಯಂಬಿಯನ್ಸ್ನ ಸೆಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು.
ಸೊ ಆರ್ಟ್ ವರ್ಕ್ ಅಂತೂ ಫಿನಿಶ್ ಆಯಿತು ಆ್ಯಂಡ್ ದ ಮಾಸ್ಟರ್ ಪೀಸ್ ಇಸ್ ರೆಡಿ ಅಂತ ನಿಮಗೂ ಸಹ ಗೊತ್ತಾಗಿದೆ ಆ್ಯಂಡ್ ನಿಮಗೂ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇರ್ಬೋದು. ಸೊ ಪರ್ಫೆಕ್ಷನ್ ಬೇಡ, ನೀವು ಕಂಪ್ಲೀಟ್ ಮಾಡಿದ್ದೀರಾ ಆ ಟಾಸ್ಕ್ನ, ದಟ್ಸ್ ಒಂದು ಪ್ರೌಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ಅದಕ್ಕೆ. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ನೀವು ಆ ಹೋಲ್ ಆರ್ಟ್ ವರ್ಕ್ನ ಫಿನಿಶ್ ಮಾಡಿದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಕಾನ್ಸಂಟ್ರೇಟ್ ಇಟ್ಟು ಅದೆಲ್ಲ ಮಾಡೋದು ಇಟ್ಸ್ ನಾಟ್ ಇಟ್ ಅ ಸ್ಮಾಲ್ ಥಿಂಗ್. ನೀವು ಫಸ್ಟ್ ಸ್ಟೆಪ್ ಆಲ್ರೆಡಿ ನೀವು ಸಕ್ಸೀಡ್ ಆಗಿದ್ದೀರಾ. ಸೊ ಫಿಯರ್ ಆಫ್ ಚೇಂಜಸ್ನು ಇದೇ ಥರನೇ, ಏನೂ ಕಷ್ಟ ಇಲ್ಲ ಲೈಫ್ನಲ್ಲಿ, ಯಾವುದೂ ಇಂಪಾಸಿಬಲ್ ಅಲ್ಲ. ಏನೇ ಟಾಸ್ಕ್ ಇರಲಿ ಅದನ್ನು ನಾವು ಕಂಪ್ಲೀಟ್ ಮಾಡ್ಬೋದು ವಿತೌಟ್ ಎನಿ ನೆಗೆಟಿವ್ ರಿಸಲ್ಟ್ಸ್ ಅಂತ ಅಂದ್ಬಿಟ್ಟು ನೀವು ಕಲ್ತಿದ್ದೀರಾ. ಈವನ್ ದೋ ಇಫ್ ಇಟ್ಸ್ ಅ ನೆಗೆಟಿವ್ ರಿಸಲ್ಟ್ಸ್, ನೀವು ಟ್ರೈ ಮಾಡಿದ್ದೀರಾ ಅಂದರೆ ಯು ಹ್ಯಾವ್ ಅ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಇಟ್. ನೀವು ಟ್ರೈಯೇ ಮಾಡಿಲ್ಲ ಅಂದರೆ ವಿನ್ನಿಂಗ್ ಪ್ರಾಬಬಿಲಿಟಿ ಇಲ್ಲ, ದಟ್ ಮೀನ್ಸ್ ಯು ಆರ್ ಅ ಫೇಲ್ಯೂರ್. ಸೊ ಏನೇ ಆಪರ್ಚುನಿಟಿ ನಮ್ಮ ಕಣ್ಮುಂದೆ ಬರಲಿ ಅಥವಾ ಯಾವುದೇ ಆಪರ್ಚುನಿಟಿ ನಮಗೆ ನಾಕ್ ಮಾಡಿಬಿಟ್ಟು ನಾನು ಆಪರ್ಚುನಿಟಿ ಅಂತ ಹೇಳಲ್ಲ, ನೀವಾಗೆ ಹುಡುಕಬೇಕು. ಏನೇ ಬರಲಿ ಆ ಚಾನ್ಸಸ್ನ ನಾವು ಆಕ್ಸೆಪ್ಟ್ ಮಾಡಿಬಿಟ್ಟು ಆ ಚೇಂಜಸ್ಸಿಗೆ ನಾವು ಆಕ್ಸೆಪ್ಟ್ ಮಾಡಿಕೊಂಡು ನಾವು ರಿಸಲ್ಟ್ಸ್ನ ತರ್ಬೋದು. ಯು ಹ್ಯಾವ್ ಅ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಆರ್ ಲೂಸಿಂಗ್ ಟ್ರೈ ಮಾಡಿದಾಗ. ಈವನ್ ದ ಯು ಲೂಸ್, ಯು ಹ್ಯಾವ್ ಮತ್ತೆ ಟ್ರೈ ಮಾಡಿದ್ರೆ ಯು ಹ್ಯಾವ್ ಅ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಇಟ್. ನೀವು ಟ್ರೈಯೇ ಮಾಡಲಿಲ್ಲ ಅಂದರೆ ಯು ಆರ್ ಅ ಫೇಲ್ಯೂರ್, ಯು ಆರ್ ಅ ಲೂಸರ್, ನೀವು ಫೇಲ್ ಆಗಿದ್ದೀರಾ ಅಂತ. ಸೊ ನೆವರ್ ಎವರ್ ಯಾವತ್ತೂ ಅಷ್ಟೇ ಭಯ ಪಟ್ಕೋಬೇಡಿ. ಚೇಂಜಸ್ನ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ವಿನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಡೇ 4ನಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.